ಅಷ್ಟೊಂದು ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ತಂದ ನಂತರದಲ್ಲಿ ಅದನ್ನ ಜನರಿಗೆ ತಲುಪಿಸಬೇಕಾದಂತ ಕರ್ತವ್ಯ ಕೂಡ ಸರ್ಕಾರದಿತ್ತು. ಬಹುಶಃ ಸರ್ಕಾರ ಇಲ್ಲೂ ಕೂಡ ಎಡವಿದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಜನರಿಗೆ ತಲುಪಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಅವ್ರ ತಿಳುವಳಿಕೆ ಇಲ್ಲ. ಇನ್ನೂ ಕೂಡ ಅದೇ ಮೆಂಟಾಲಿಟಿಯಲ್ಲಿ ಅಥವಾ ಅದೇ ಯೋಚನೆಯಲ್ಲಿದ್ದಾರೆ. ಹಳೇದು ಈ ಹಿಂದೆ ನಾವು ಯಾವ ರೀತಿ ಮಾಡ್ತಾ ಇದ್ವಿ ಅದೇ ರೀತಿ ಆಗುತ್ತೆ ಬಿಡಿ ಅಂತ ಹೇಳೋದಾದ್ರೆ ಜನರಿಗೆ ಅದು ಸರಿಯಾದ ರೀತಿಯಲ್ಲಿ ತಲುಪಿಲ್ಲ ಅನ್ನೋದಾಯ್ತು. ಜನರ ಮನೆ ಬಾಗಿಲಿಗೆ ನಾವು ಬರ್ತೀವಿ, ಅಲ್ಲೇ ನಿಮ್ಗೆ ಈ ಖಾತಾ ಮಾಡಿಸ್ಕೊಡ್ತೀವಿ ಅನ್ನೋದಾದ್ರೆ ಅನೇಕರು ಕಾಯ್ತಾ ಇದ್ದಾರೆ. ಅದರಲ್ಲೂ ಈ ಸಂಖ್ಯೆಯಲ್ಲಿ ಹೆಚ್ಚಳ ಆಗಬೇಕಾಗಿತ್ತು. 7 ಲಕ್ಷ ಇದ್ದಾರೆ ಅನ್ನೋದಾದ್ರೆ 17,000 ಅಲ್ಲ, ಇನ್ನು ಹೆಚ್ಚಳ ಆಗಬೇಕಾಗಿತ್ತು. 17,000 ಮಾತ್ರ ಬಂದಿದೆ ಅನ್ನೋದಾದ್ರೆ ಎಲ್ಲೋ ಒಂದ್ ಕಡೆ ಈ ಯೋಜನೆ ಹಳ್ಳ ಹಿಡಿತಾ ಇದೆಯಾ ಅನ್ನುವಂತ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೇವಲ ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಎಲ್ಲಾ ಕಡೆಗಳಲ್ಲೂ ಅವಕಾಶವನ್ನ ಕೊಟ್ಟಿದ್ದು. ಅದರಲ್ಲೂ ಕೂಡ ಈಗ ನೀರಸ ಪ್ರತಿಕ್ರಿಯೆ ಈ ಯೋಜನೆಗೆ, ಈ 6ನೇ ಗ್ಯಾರಂಟಿಗೆ ಈಗ ಬರ್ತಾ ಇದೆ. ಹಾಗಾಗಿ ಏನು ಎತ್ತ ಅನ್ನುವಂತ ಪ್ರಶ್ನೆ. ಸೊ ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ, ನೋಡೋಣ ಅವ್ರೇನ್ ಹೇಳ್ತಾರೆ ಅಂತ ಹೇಳಿ. ಬಿಡದಿಯಿಂದ ಕರೆ ಮಾಡಿದ್ದಾರೆ. ತಾಯಪ್ಪ, ನಮಸ್ಕಾರ ತಾಯಪ್ಪ ಅವರೇ. ಸರ್ ನಮಸ್ತೆ. ಏನ್ ಹೇಳೋದಕ್ಕೆ ಬಯಸ್ತೀರಿ ಸರ್? ನೋಡಿ, ಈಗ ಬಿ ಖಾತಾಯಿಂದ ಎ ಖಾತಾ ಅಂತ ಹೇಳ್ತಾ ಇದ್ದಾರೆ, ಅದರಲ್ಲೂ ರಿಯಾಯಿತಿ ಬೇರೆ ಕೊಡ್ತಾ ಇದ್ದಾರೆ. ಆ ಜೊತೆಗೆ ಜನರು ಏನ್ ಮಾಡಬೇಕು, ಸರ್ಕಾರ ಯಾಕೆ ಇದನ್ನ ಇನ್ನಷ್ಟು ಜನರಿಗೆ ಅದನ್ನ ಮುಟ್ಸುವಂತ ಕೆಲಸ ಮಾಡ್ತಾ ಇಲ್ಲ? ಗ್ಯಾರಂಟಿ ಅಂತಾರೆ, ಅದು ಕೈಗೆಟಕ್ತಾ ಇದೆಯಾ? ಏನ್ ಕತೆ, ಹೇಗೆ? ಸರ್ಕಾರ ಗ್ಯಾರಂಟಿ ತರೋದು ಜನಗಳ ಅಭಿವೃದ್ಧಿಗೆ, ಅದನ್ನ ಕಾರ್ಯಾಚರಣೆಗೆ ತರಬೇಕಾಗಿರೋದು ಪ್ರತಿಯೊಬ್ಬ ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಆ ಸರ್ಕಾರ ಅಧಿಕಾರಿಗಳನ್ನೇ ಈ ರೀತಿ ಕೆಲಸ ಮಾಡ್ದೇನೆ ಎಲ್ಲ ಲಂಚಕ್ಕೆ, ನೀವ್ ಹೇಳ್ದಲ್ಲ ಮಂಚದ ಮೇಲೆ ಕೆಳಗೆ, ಟೇಬಲ್ ಮೇಲೆ ಕೆಳಗೆ ಎಲ್ಲ, ಅದು ತಪ್ಪಿದ್ರೆ ಜನಗಳ ಕೈಗೆ ಸೇರ್ತದೆ. ಇಲ್ಲಿ ಮೀಡಿಯೇಟರ್ ಎಂತ್ಗೆ ಅದು ಕೆಲಸ ಮಾಡ್ಬೇಕಾಗಿರೋದು ಅಧಿಕಾರಿಗಳು. ಆ ಅಧಿಕಾರಿಗಳೇ ಮೀಡಿಯೇಟರ್ಗೆ ನೀವು ಜಾಯಿನ್ ಆದ್ರೆ ಅಲ್ಲಿ ಕೆಲಸ ಹೆಂಗಾಗತ್ತೆ? ಸರ್ಕಾರ ತಂದಿರೋ ನೀತಿಗಳು ಏನಾಗುತ್ತೆ? ಡಮ್ಮಿ ಆಯ್ತವೆ. ಕರೆಕ್ಟ್. ನೀವೆಷ್ಟೇ ಪ್ರಾಪರ್ ಆಗಿ ನೀವು ಒಳ್ಳೆ ಕೆಲಸ ತಂದ್ರು ಅದು ಹೋಗೋದೇ ಇಂಥ ಅಧಿಕಾರಿಗಳಿಂದ. ಅಧಿಕಾರಿಗಳು ಪ್ರಾಂಪ್ಟ್ ಆಗಿ ಮಾಡಿದ್ರೆ ಸರ್ಕಾರ ಅರ್ಧ ಮೇಲ್ ಹೋದಂಗೆನೆ. ಅಧಿಕಾರಿಗಳು ಎಲ್ಲದಕ್ಕೂ ಮಿಂಗಲ್ ಆಗ್ಬಿಟ್ಟು ಅವರೇನೇನೆ ಎಲ್ಲ ಟೇಬಲ್ ಕೆಳಗಡೆ ಕೈ ಹಾಕಿದ್ರೆ ಏನಾಗುತ್ತೆ? ನೀವೆಷ್ಟೇ ಒಳ್ಳೆ ಕಾರ್ಯ ತಂದ್ರು ಅದು ಕೊಲಾಪ್ಸೆ ಅಲ್ವಾ ಸರ್? ಕರೆಕ್ಟ್ ಕರೆಕ್ಟ್. ಈಗ ಸರ್ಕಾರಗಳೇ ಬೇಕಾದ ಅವ್ರೇನೇನೆ ಕೆಲಸ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಈಗ ಅವ್ರು ಯಾರೋ ಹೇಳಿದ್ರು ರೈಟ್, ಡಿ ಕೆ ಶಿವಕುಮಾರ್ ಒಬ್ರು, ಇವರು ಏನು ಲ್ಯಾಂಡ್ ಡೆವಲಪರ್ಸ್, ಅವ್ರಿಗೆಲ್ಲ ಗೊತ್ತು ಅದು ಇದು ಅಂತ. ಅವ್ರೇನು ಅವ್ರ ಆಸ್ತಿಗೋಸ್ಕರ ಮಾಡ್ತಾ ಇಲ್ಲ. ನಿಮ್ಮ ಆಸ್ತಿ ನೀವು ಭದ್ರ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅದು ಬಿಟ್ಬಿಟ್ಟು ಈ ಡಿ ಕೆಗೂನು ಇದಕ್ಕೆ ಅಧಿಕಾರಿಗೆ ಏನ್ ಸಂಬಂಧ ಅದೇ? ಅವ್ರು ಆರ್ಡರ್ ಮಾಡ್ತಾರೆ, ಇವ್ರು ಫಾಲೋ ಅಪ್ ಮಾಡ್ಬೇಕು. ಎಸ್, ಓಕೆ ತಾಯಪ್ಪ ಅವರೇ, ಥ್ಯಾಂಕ್ ಯು ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡೋದಕ್ಕಾಗಿ. ಎಲ್ಲರ ಸಮಸ್ಯೆಯೂ ಅದೇ ಹೇಳ್ತಾ ಇದ್ದಾರೆ. ಬನ್ನಿ ಕ್ವಿಕ್ ಆಗಿ ಸಾಮಾನ್ಯವಾಗಿ ಏನೆಲ್ಲ ಪ್ರಮುಖ ಅಂಶಗಳನ್ನ ಬಿ ಖಾತಾಯಿಂದ ಎ ಖಾತಾ ಮಾಡಿಸಬೇಕಾದ್ರೆ ಏನೇನು ಬೇಕಾಗುತ್ತೆ ಅಂತ. ಮೊದಲನೇದಾಗಿ ನಿಮ್ಮ ಇರುವಂತಹ ಆಸ್ತಿ ಬಿ ಖಾತಾ ದಾಖಲೆ ಇರಬೇಕು. ಬಿ ಖಾತಾ ಅಂತ ಇರಬೇಕು. ಮಾಲೀಕತ್ವದ ದಾಖಲೆಗಳು ಸರಿಯಾಗಿರಬೇಕು. ಆಸ್ತಿ ತೆರಿಗೆ ಬಾಕಿ ಇರಬಾರ್ದು, ಪಾವತಿ ಇರಬೇಕು. ಆಮೇಲೆ ಲೇಔಟ್ ಅಥವಾ ಲ್ಯಾಂಡ್ ಸಂಬಂಧಿತ ಅನುಮೋದನೆ ಇರಬೇಕು. ಆಸ್ತಿ ಸರ್ಕಾರಿ ಜಾಗ, ರಾಜಕಾಲುವೆ, ನಾನು ಆಗ್ಲೇ ಹೇಳಿದೆ ನೋಡಿ, ಸಾರ್ವಜನಿಕ ರಸ್ತೆ, ಪಾರ್ಕ್ ಮುಂತಾದ ಪ್ರದೇಶದಲ್ಲಿ ಅತಿಕ್ರಮಣ ಇರಲೇಬಾರದು. ಗಂಭೀರ ಕಾನೂನು ವಿವಾದ ಅಂತೂ ಇರಲೇಬಾರದು. ಕಾನೂನು ವಿವಾದ ಇದ್ರೂ ಗಂಭೀರವಾಗಿ ಇರಬಾರದು ಅದು. ಅಥವಾ ಡೆಮಾಲಿಷನ್ ವೈಲೇಷನ್ ಪ್ರಕರಣ ಇದ್ರೆ ಅದು ಸಮಸ್ಯೆ ಆಗುತ್ತೆ. ಆಮೇಲೆ ಆಧಾರ್ KYC ಅಗತ್ಯವಿದೆ ಅಂತೇಳಿ ಯೋಜನೆಯ ಪ್ರಕ್ರಿಯೆಯಲ್ಲಿ ತಿಳಿಸಲಾಗಿದೆ. ಆಯ್ತಾ? ಆಮೇಲೆ ಯಾವ್ಯಾವ ದಾಖಲೆಗಳಿರಬೇಕು, ನಿಮಗೆ ಸೇಲ್ ಡೀಡ್ ಹಕ್ಕುಪತ್ರ ಇರಬೇಕು, ಆಧಾರ್ ಕಾರ್ಡ್ ಇರಬೇಕು, ಇತ್ತೀಚಿನ ಪ್ರಾಪರ್ಟಿ ಟ್ಯಾಕ್ಸ್ ರಿಸಿಪ್ಟ್ ಇರಬೇಕು, ಲೇಔಟ್ ಅಪ್ರೂವಲ್ ಸಂಬಂಧಿತ ದಾಖಲೆ ಇರಬೇಕು, EC ಇರಬೇಕು. ಆಮೇಲೆ ಬಿಲ್ಡಿಂಗ್ ಪ್ಲಾನ್ ಅನುಮೋದನೆ ಇದ್ರೆ ಮಾತ್ರ ದಾಖಲೆ, ಪ್ರಾಪರ್ಟಿ ID SAS ನಂಬರ್ ಇರಬೇಕು, ಮಾಲೀಕತ್ವಕ್ಕೆ ಸಂಬಂಧಿಸಿದ ಈ ತರ ದಾಖಲೆಗಳಿರಬೇಕು. ಇವೆಲ್ಲ ಇದ್ರೆ ಓಕೆ. ಇಷ್ಟೆಲ್ಲ ಇದ್ರೆ ಬಿ ಖಾತೆಯಿಂದ ಎ ಖಾತಾ ಮಾಡಬಹುದು. ಮತ್ತೊಬ್ಬ ಕಾಲರ್ ಲಕ್ಷ್ಮೀ ಪ್ರಸಾದ್ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ಲಕ್ಷ್ಮೀ ಪ್ರಸಾದ್ ಅವರೇ ನಮಸ್ತೆ, ಏನ್ ಹೇಳಕ್ ಬಯಸ್ತೀರಿ? ನಮಸ್ತೆ. ಫಸ್ಟ್ ಆಫ್ ಆಲ್ ನಮ್ಮ ಸ್ನೇಹಿತರು ಕೂತಿದಾರಲ್ಲ, ಅವ್ರ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪ್ರತಿದಿನ ಮಿಸ್ ಮಾಡದೆ ನೋಡ್ತೀವಿ. ನಿಮ್ಗೇನ್ ಬೇಕು ಅನ್ನೋ ಪ್ರೋಗ್ರಾಮ್ ಬಗ್ಗೆ ಕಂಗ್ರಾಚುಲೇಷನ್ಸ್. ಬಹಳ ಒಳ್ಳೆ ಉಪಯುಕ್ತವಾದ. ಥ್ಯಾಂಕ್ ಯು ಸರ್. ನಾನ್ ನಿಮ್ ಫ್ಯಾನು. ನಾನು ಯಾವಾಗ ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಪಾಯಿಂಟ್, ಇದು ಅಪಾರ್ಟ್ಮೆಂಟ್ಸ್ಗೆ ಇದು ಇನ್ನ ಅನ್ವಯ ಆಗಿಲ್ಲ. ನಾವು ಅಪಾರ್ಟ್ಮೆಂಟ್ಗೆ ಅಂತ ನಾವು ಟ್ರೈ ಮಾಡಿದ್ವಿ. ನಾನು ಯಾಕಂದ್ರೆ ಎಲ್ಲರೂ ಬೇರೆಯವರೆಲ್ಲ ಮಾತಾಡಿದ್ರೆ ಆ ವಿಷಯ ಮಾತಾಡೋಲ್ಲ. ಅಪಾರ್ಟ್ಮೆಂಟ್ಸ್ಗೆ ಯಾಕೆ ತಂದಿಲ್ಲ?
ಇದು ಬಹಳ ದೊಡ್ಡ ವಿಷಯ. ಯಾಕಂದ್ರೆ ನಾವು ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೀವಿ, ಇದರಲ್ಲಿ 79 ಜನ ರೆಸಿಡೆಂಟ್ಸ್ ಇದ್ದಾರೆ, ಎಲ್ಲರೂ ರೆಡಿ ಇದೀವಿ. ಬಟ್ ಆದ್ರೆ ಅಪಾರ್ಟ್ಮೆಂಟ್ಗೆ ಇವಾಗ ಇಲ್ಲ ಅಂತ ಹೇಳಿದ್ರು. ಅಂದ್ರೆ ಈ ಬಿ ಖಾತೆಯಿಂದ ಎ ಖಾತೆ ಮಾಡುವಂತದ್ದು ಅಪಾರ್ಟ್ಮೆಂಟ್ ಇಲ್ಲ ಅಂತ ಹೇಳ್ತಾ ಇದೀರಿ ನೀವು? ಇಲ್ಲ. ಮತ್ತೆ ಈಗ ಹಾಗಾದ್ರೆ ಅಪಾರ್ಟ್ಮೆಂಟ್ ನಲ್ಲಿ ಇರೋರಿಗೆ ವಿದ್ಯುತ್ ಹೇಗ್ ಸಿಕ್ತು? ಬೆಸ್ಕಾಂ ಇಂದ ಪರ್ಮಿಷನ್ ಹೇಗ್ ಸಿಕ್ತು? ಕಾವೇರಿ ನೀರ್ ಸಪ್ಲೈ ಸಿಕ್ತಾ? ಬಿ ಖಾತೆ ಆಗಿರೋದಾದ್ರೆ ಇದೆಲ್ಲ ಸಿಗೋದಿಲ್ಲ. ಹಾಗಾದ್ರೆ ಬೆಸ್ಕಾಂ ಲಕ್ಷ್ಮೀ ಪ್ರಸಾದ್ ಅವರು ಇದೆಯಲ್ಲ, ಅದರಲ್ಲಿ ಲೇಔಟ್ ಮತ್ತೆ ಕಟ್ಟಡಗಳು ಅಂತ ಇದೆಯಲ್ಲ? ಇದೆ. ಇದ್ರು ನಮ್ಗೆ ನೀವು ಅಪ್ಲೈ ಮಾಡೋದಿಲ್ಲ, ಅಪಾರ್ಟ್ಮೆಂಟ್ಸ್ ಇನ್ನ ಮುಂದೆ ಬರುತ್ತೆ ಅಂತ ಹೇಳ್ತಾರೆ. ನಾವು 79 ಜನ ಇದೀವಿ, ಒಬ್ಬರಲ್ಲ. ನಾನು ಐ ಆಮ್ ರೆಪ್ರೆಸೆಂಟಿಂಗ್ 79 ಪೀಪಲ್ ಇನ್ ದಿಸ್ ಅಪಾರ್ಟ್ಮೆಂಟ್. ಕ್ಯಾನ್ಪಿ ಕಾಲೇಜ್ ಅಂತ. ನೀರಿಗೆ ತೊಂದರೆ ಇಲ್ಲ, ವಾಟರ್ ತೊಂದರೆ ಇಲ್ಲ, ಯಾವ್ದಕ್ಕೂ ತೊಂದರೆ ಇಲ್ಲ. ಸೊ ಬಹಳ ಇದು ನಮ್ಗೆ ಕನ್ಫ್ಯೂಸ್ ಆಗೋಯ್ತು. ಸೊ ನಾವು ಸೈಲೆಂಟ್ ಆಗಿದ್ದೀವಿ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾವು ಹೋಗಿ ಕೇಳಿದ್ರೆ ಆ ತರ ಆಗಿದೆ. ನೀವ್ ಇದ್ರ ಬಗ್ಗೆ ಎಲ್ಲಾದ್ರೂ ಹೋಗಿ ಏಕಾತ ಮಾಡಿಸೋದಕ್ಕೆ ಪ್ರಯತ್ನ ಪಟ್ರ? ವಿತ್ ಡಾಕ್ಯುಮೆಂಟ್ಸ್ ಎಲ್ಲ ತಗೊಂಡು ಹೋಗಿ ಈ ತರ ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಕೊಡಿ, ಏನು ಇದು ಮಾಡಿಸಬಹುದಾ ಅಂತ ಕೇಳಿದ್ರ? ಹೇಗೆ ಹೇಳಿದಕ್ಕೆ ನಾವು ಸೈಲೆಂಟ್ ಆಗಿದ್ದೀವಿ. ಯಾಕಂದ್ರೆ ಮುಂದೆ ಏನೋ ಬರುತ್ತೆ ತಾಳಿ, ಅಲ್ಲಿ ತನಕ ವೆಯ್ಟ್ ಮಾಡಿ. ಇದು ಅಪಾರ್ಟ್ಮೆಂಟ್ ಗಿನ್ನ ನಾವು ಇದು ಮಾಡಿಲ್ಲ, ಓನ್ಲಿ ಸೈಟ್ ಮಾತ್ರ ಮಾಡಿದ್ದಾರೆ ಅಂತ. ಬಟ್ ಹೆಚ್ಚು ತೊಂದರೆ ಆಗಿರೋದು, ನಾನೊಬ್ಬ ಆರ್ಕಿಟೆಕ್ಟ್, ಪ್ರಾಕ್ಟೀಸಿಂಗ್ ಆರ್ಕಿಟೆಕ್ಟ್, 40 ವರ್ಷ ಪ್ರಾಕ್ಟೀಸ್ ಮಾಡಿದ್ದೀನಿ, ಸೀನಿಯರ್ ಸಿಟಿಸನ್. ಹೆಚ್ಚಾಗಿ ತೊಂದರೆ ಆಗ್ತಿರೋದು ಅಪಾರ್ಟ್ಮೆಂಟ್ಸ್ ಅಲ್ಲಿ. ರೈಟ್. ಆಲ್ ರೈಟ್. ಧನ್ಯವಾದ ಲಕ್ಷ್ಮೀ ಪ್ರಸಾದ್ ಅವರೇ ಕರೆ ಮಾಡಿ ಮಾತಾಡಿದಕ್ಕೆ. ಅನೇಕರಿಗೆ ಇನ್ನೂ ಗೊಂದಲಗಳಿದೆ. ಅಪಾರ್ಟ್ಮೆಂಟ್ ಅಂತ ಬಂದಾಗ ಕಟ್ಟಡಗಳು ಅಂತ ಇದೆ. ಯಾವ ಕಟ್ಟಡ? ಬಹುಮಹಡಿ ಕಟ್ಟಡವೋ ಅಥವಾ ಜನ ವಾಸಿಸುವಂತ ಕಟ್ಟಡವೋ ಅಥವಾ ಅಪಾರ್ಟ್ಮೆಂಟ್ಗಳೋ, ನಿವಾಸಿಗಳಿರುವಂತದ್ದು, ಕಮರ್ಷಿಯಲ್ ಪರ್ಪಸ್ಗೆ ಕಟ್ಟಿ ಅದನ್ನ ಮಾಡೋದಕ್ಕೆ ಏಕಾತ ಮಾಡೋದಕ್ಕಾದ್ರೆ ಬಿಟ್ಟಿರೋದು ಏನು ಎತ್ತ ಅನ್ನುವಂತ ಒಂದಷ್ಟು ಕನ್ಫ್ಯೂಷನ್. ನೇರವಾದ ಸಾಕ್ಷಿ ಅಲ್ವಾ? ಜನರೇ ಕರೆ ಮಾಡಿ ನಮಗೆ ಕನ್ಫ್ಯೂಷನ್ಸ್ ಇದೆ ಅಂತ ಒಬ್ರು ಹೇಳ್ತಾ ಇದಾರೆ, ಇನ್ನೊಂದ್ ಕಡೆ ಭ್ರಷ್ಟಾಚಾರ ನಡೀತಾ ಇದೆ, ನಾವು ಬ್ರೋಕರ್ ಹಿಡಿಬೇಕು, ನಮಗದು ಕಷ್ಟ ಆಗ್ತಾ ಇದೆ ಅದನ್ನು ಹೇಳ್ತಾ ಇದಾರೆ. ಇನ್ನು ಅದು ಎಷ್ಟು ಜನರಿಗೆ ಇದು ಒಂದು ಕಡೆ ಆದ್ರೆ, ಇದು 2 ಕೇಸ್ ನೋಡಿದ್ರೆ ನೀವೀಗ 2 ಕಾಲರ್ ಅಲ್ಲಿ, ಇದೊಂದು ಕಡೆ ಆದ್ರೆ ಇನ್ ಕೆಲವರಿಗೆ ಇದು ಏನು ಹೇಳ್ತವ್ರೆ, ಇದು ಬಿ ಖಾತಾ ಎ ಖಾತಾ ಏನು ಗ್ಯಾರಂಟಿ ಇದು? ಅಲ್ಲ, ಇದೇ ಗ್ಯಾರಂಟಿ ಅಲ್ವಾ ಇರೋದು? ಇದ್ಯಾವ್ದು ಹೊಸ ಗ್ಯಾರಂಟಿ? ಈ ತರ ರೀಚ್ ಆಗದೆ ಇರೋರು ತುಂಬಾ ಜನ ಇದ್ದಾರೆ. ಹಾಗಾಗಿ ಅದನ್ನ ರಿಪಬ್ಲಿಕ್ ಕನ್ನಡದ ಮೂಲಕ ಜನರಿಗೆ ತಿಳಿಸುವಂತ ಕೆಲಸ, ಜೊತೆಗೆ ಸರ್ಕಾರಕ್ಕೆ ಅದನ್ನ ಮುಟ್ಟಿಸುವಂತ ಕೆಲಸವನ್ನು ಕೂಡ ನಾವು ಈಗ ಮಾಡ್ತಾ ಇದೀವಿ.